ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಬಗ್ಗೆ ಏನು ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಮತ್ತೇನಾದ್ರು ಬರ್ತೀನಿ ಅಂದ್ರ? ಥ್ಯಾಂಕ್ ಯು. ಚರ್ಚೆ ಜೋರಾಗಿದೆ ಸರ್. ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಇಲ್ಲಿ ಬಂದಿದ್ದೀರಿ ಸರ್. ಮಂಗಳೂರು ಭೇಟಿ ಮಾಡಿರೋ ಉದ್ದೇಶ ಸರ್? ಸರ್ ಮಂಗಳೂರು ಪ್ರವಾಸದಲ್ಲಿ ಇದ್ರಿ ಸರ್, ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು. ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು. ಥ್ಯಾಂಕ್ ಯು. ನಾಯಕರು ಕಾಂಗ್ರೆಸ್ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ. ಥ್ಯಾಂಕ್ ಯು. ಮಾಡಬಾರ್ದು ಬಿಡಿ. ಥ್ಯಾಂಕ್ ಯು. ಇಲ್ಲಿಗೆ ಖಂಡಿತವಾಗಿಯೂ ಅಂದುಕೊಂಡಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಮೇಲ್ನೋಟಕ್ಕೆ ಅಂಶ ಗೊತ್ತಾಗ್ತಿದೆ. ಕಾರಣ ಏನು ಅಂತ ನೋಡಿದ್ರೆ, ಹರಿಪ್ರಸಾದ್ ರವರು ಕರ್ನಾಟಕ ಭವನದಿಂದ ಹೊರಗಿಳಿದ್ರು, ಮಾತನಾಡೋದಕ್ಕೆ ನಿರಾಕರಿಸಿದ್ರು, ಎಲ್ಲಾ ಸುಭಿಕ್ಷವಾಗಿದೆಯಾ ಅಂತ ಮಾತ್ರ ಕೇಳಿದ್ರು. ಅಂದಂತ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಕೇವಲ ಸುಭಿಕ್ಷವಾಗಿದೆಯಾ ಅಲ್ವಾ ಅನ್ನೊಂದು ಮಾತುಕತೆಯನ್ನ ನಡೆಸಿರುವಂತಹ ಸಾಧ್ಯತೆ ಇಲ್ಲ. ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಹರಿಪ್ರಸಾದ್ ರವರನ್ನ ಕಳಿಸಿದ್ರು. ತಮ್ಮ ಮಂಗಳೂರಿನ ಪ್ರವಾಸವನ್ನ ರದ್ದು ಮಾಡಿ ರಾಹುಲ್ ಗಾಂಧಿರವರು ದೆಹಲಿಯಲ್ಲೇ ಇದ್ದಾರೆ, ಅವರಿಗೆ ಮಾಹಿತಿಯನ್ನ ನೀಡಬೇಕು. ಇದಾದ ನಂತರ ಅವರ ಅಪೇಕ್ಷೆ ಏನಿದೆ, ಅವರ ಐಡಿಯಾ ಏನಿದೆ, ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ, ಇದನ್ನು ಕೂಡ ಸಂಗ್ರಹ ಮಾಡಿ ತಿಳಿಸಬೇಕು. ಇದ್ರ ಜೊತೆಗೆ ಈ 8 ಜನ ಎಂಎಲ್ಎಗಳು ಏನ್ ಬಂದಿದ್ದಾರೆ, ಆ 8 ಜನರನ್ನ ಧಿಕ್ಕರಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ 8 ಜನರ ಬಲ ಪ್ರದರ್ಶನದ ಮುಂದೆ ಹರಿಪ್ರಸಾದ್ ರವರು ಬಲ ಪ್ರದರ್ಶನವನ್ನ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಖಂಡಿತವಾಗಿಯೂ ಸಿದ್ದರಾಮಯ್ಯರವರು ಹೆಣೆದಿರುವಂತಹ ಬಲೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಆದ್ರೆ ಖಂಡಿತವಾಗಿಯೂ ಇದು ಕೇವಲ ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾದಂತಲ್ಲ. ರಾಜ್ಯದ ಜನರು ಕೂಡ ನೋಡ್ತಿದ್ದಾರೆ, ಮತದಾರರು ಕೂಡ ನೋಡ್ತಿದ್ದಾರೆ. ಬಹುಮತ ನೀಡಿದ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ತೆಗೆದುಕೊಂಡು ಸರ್ಕಾರವನ್ನ ರಚಿಸಿದಂತ ಕೇವಲ 2.5 ವರ್ಷದಲ್ಲಿ ಸಿಎಂ ಬದಲಾವಣೆಯ ಮಾತು ಬಂದಂತ ಹಿನ್ನೆಲೆ ಯಾವ ರೀತಿ ಡಿಕೆಶಿ ಬಣ, ಸಿದ್ದರಾಮಯ್ಯರವರ ಬಣ ತಮ್ಮ ಪೈಪೋಟಿಯನ್ನ ಮುಂದುವರಿಸಿದ್ದಾರೆ ಹೈಕಮಾಂಡ್ ಹತ್ರ, ಇದಕ್ಕೆ ಸೂಕ್ತವಾದ ಉದಾಹರಣೆ ಲೈವ್ ನಲ್ಲಿ ರಿಪಬ್ಲಿಕ್ ಟಿವಿ ತೋರಿಸ್ತು. ಹರಿಪ್ರಸಾದ್ ರವರು ಬಂದ್ರು, ಯಾವುದೇ ಮಾಹಿತಿಯನ್ನ ನೀಡಲಿಲ್ಲ, ಕೈ ಮುಗಿದು ವಾಪಸ್ ಗಾಡಿಯನ್ನ ಹತ್ತಿ ತೆರಳಿದ್ರು. ಈ ಸದ್ಯ ಅವರು ತೆರಳಿರುವಂತದ್ದು ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗೋದಕ್ಕ, ಅಥವಾ ವಾಪಸ್ ರಾಹುಲ್ ಗಾಂಧಿರವರನ್ನ ಭೇಟಿಯಾಗೋದಕ್ಕ, ಅಥವಾ ಕಾಂಗ್ರೆಸ್ನ ಪ್ರಧಾನ ಕಚೇರಿಯಾದಂತಹ ಇಂದಿರಾ ಭವನಕ್ಕೆ ತೆರಳಿದ್ದಾರಾ, ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಖಂಡಿತವಾಗಿಯೂ ಇದು ತೋರಿಸ್ತಾ ಇರುವಂತಹ ಅಂಶ ಏನು ಅಂದ್ರೆ, ಒಳಗೊಳಗೆ ರಾಜಕೀಯ ಆರಂಭ ಆಗಿದೆ. ನವೆಂಬರ್ನಲ್ಲಿ ಏನಾದ್ರೂ ಮಾಡಿ ಅಧಿಕಾರವನ್ನ ಪಡೀಲೇಬೇಕು ಅಂತ ಒಂದು ತಂಡ ಇದ್ರೆ, ಯಾವುದೇ ಕಾರಣಕ್ಕೂ ಆ ತಂಡಕ್ಕೆ ಅಧಿಕಾರ ಸಿಗಬಾರದು ಅನ್ನುವಂತ ಪ್ರಯತ್ನವನ್ನ ಮತ್ತೊಂದು ತಂಡ ಮಾಡ್ತಿದೆ ಅನ್ನೋದು ಈಗ ಸಾಬೀತಾಗಿದೆ. ಸ್ಮಿತಾ, ಅಭಿಷೇಕ್, ಈಗ ಆಲ್ರೆಡಿ ಇರುವಂತಹ ಡಿಕೆ ಶಿವಕುಮಾರ್ ಬಣದ ಶಾಸಕರೇನಿದ್ದಾರೆ, ಯಾರನ್ನ ಭೇಟಿ ಆಗಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಫೋಕಸ್ಡ್ ಆಗಿದೆಯಾ ಅವರ ಗಮನ, ಅಥವಾ ಕೇವಲ ದೆಹಲಿಗೆ ಹೋಗಿ ದಂಡಯಾತ್ರೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿ ಆ ಮೂಲಕ ಒತ್ತಡ ಹೇರಬೇಕು ಅನ್ನೋದು ಅಷ್ಟೇನಾ ಇವರ ಉದ್ದೇಶ ಅಂತ? ಸ್ಮಿತಾ, 2 ವಿಚಾರಗಳನ್ನ ಇಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿರವರನ್ನ ಭೇಟಿಯಾಗಿದ್ರೂ ಕೂಡ ಆ ಫೋಟೋ ಹೊರಗಡೆ ಬಂದಿಲ್ಲ ಅಂದಾಗ ಒಳಗೊಳಗೆ ರಾಜಕೀಯ, ಒಳಗೊಳಗೆ ಅಧಿಕಾರ ಚಲಾವಣೆ, ಒಳಗೊಳಗೆ ಯಾವ ಸಂದೇಶವನ್ನ ತಲುಪಿಸಬೇಕೋ ಆ ಸಂದೇಶವನ್ನ ಹೈಕಮಾಂಡ್ಗೆ ಹರಿಪ್ರಸಾದ್ ಈಗ ಮಾಡ್ತಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯರವರ ಬಣ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಬಂದಿರುವಂತಹ ಅಷ್ಟು ಜನ ಶಾಸಕರು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಯಾವುದೇ ಫೋಟೋವನ್ನ ರಿಲೀಸ್ ಮಾಡದೆ ದೆಹಲಿಯಲ್ಲಿ ಇದ್ದೇವೆ, ಸಭೆಯನ್ನ ನಡೆಸಿದ್ದೇವೆ, ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದೇವೆ ಅಂತ ತೋರಿಸಿಕೊಳ್ಳೋದಕ್ಕೆ ಒಂದು ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಕೇವಲ ನಾವು ದೆಹಲಿಯಲ್ಲಿ ಇದ್ದೇವೆ ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯರವರ ಬಣ ಹೆದರುತ್ತಾ ಅವ್ರನ್ನ ಅಲ್ಲಾಡಿಸಬಹುದಾ ಅನ್ನೊಂದು ಲೆಕ್ಕಾಚಾರದಲ್ಲಿ ಈ ಅಷ್ಟೂ ಜನ ಶಾಸಕರು ಫೋಟೋ ಬಿಡುಗಡೆ ಮಾಡಿರುವಂತಹ ಸಾಧ್ಯತೆ ಒಂದನೇದಾಗಿರುತ್ತೆ. ಎರಡನೇದು, ಒಂದು ವೇಳೆ ರಾಹುಲ್ ಗಾಂಧಿರವರನ್ನ ನಿಜವಾಗಲೂ ಆ ತಂಡ ಭೇಟಿಯಾಗಿದೆ ಆದ್ರೆ ಅಟ್ಲೀಸ್ಟ್ 8 ರಿಂದ 9 ಜನರ ಪೈಕಿ ಒಬ್ಬರಾದ್ರೂ ಅಧಿಕೃತವಾದಂತಹ ಹೇಳಿಕೆಯನ್ನ ನೀಡಬೇಕಾಗಿತ್ತು. ಯಾಕೆಂದ್ರೆ ಅವರದೇ ಪಕ್ಷದ ನಾಯಕನನ್ನ ಭೇಟಿಯಾಗೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಅನ್ನೋದು ಅವರಿಗೂ ಗೊತ್ತಿದೆ, ಅದನ್ನ ಬಹಿರಂಗವಾಗಿ ಹೇಳಿದ್ರು ಕೂಡ ತಪ್ಪಿಲ್ಲ ಅನ್ನೋದು ಗೊತ್ತಿದೆ. ಒಂದು ಸೌಹಾರ್ದಯುತ ಭೇಟಿ ಅಂತ ಯಾವ ರೀತಿ ಬಹುತೇಕ ಶಾಸಕ ಸಚಿವರು ಹೇಳ್ತಾರೆ, ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಬಹಿರಂಗವಾಗಿ ಹೇಳಿರೋರು. ಈ ಸದ್ಯದ ಮಟ್ಟಿಗೆ ಆ 8 ಜನ ಶಾಸಕರ ಪೈಕಿ ಇಕ್ಬಾಲ್ ಹುಸೇನ್ ರವರು ಕಳೆದ ಅನೇಕ ದಿನಗಳ ಹಿಂದೆ ನಮ್ಮ ಸಂಸ್ಥೆ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತೇವೆ, ಪದೇ ಪದೇ ಹೋಗ್ತೇವೆ, ದಂಡಯಾತ್ರೆಯನ್ನು ಮಾಡ್ತೇವೆ, ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡಬೇಕು ಅಂತ ಆಗ್ರಹಿಸ್ತೇವೆ ಅಂತ ಹೇಳಿದ್ರು. ಇದಾದ ನಂತರ ಬಸವರಾಜ ಶಿವಗಂಗಾರ್ ಅವರು ನಮ್ಮ ಸಂಸ್ಥೆಯಲ್ಲೇ ಮಾತನಾಡಿದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಮಾಡೋವರೆಗೂ ನಾವು ನಿದ್ದೆ ಮಾಡೋದಿಲ್ಲ ಅನ್ನೊಂದು ಧಾಟಿಯಲ್ಲಿ ಮಾತನ್ನ ಆಡಿದ್ದಾರೆ. ಈ
ಇವರಿಬ್ಬರ ಮಾತನ್ನ ನಾವು ಅವಲೋಕಿಸಿ ನೋಡಬೇಕಾಯ್ತು ಅಂದ್ರೆ ಈ ಸದ್ಯದ ಮಟ್ಟಿಗೆ ದೆಹಲಿಗೆ ಬಂದಿರುವಂತಹ ಅಷ್ಟೂ ಜನ ಶಾಸಕರೇನಿದ್ದಾರೆ ಡಿಕೆ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಬಂದಿದ್ರು ಕೂಡ ಅವರಿಗೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಇವತ್ತು ಸಮಯ ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಮತ್ತಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಇದು ಯಾರಿಗೆ ಯಾವ ತಂಡ ಸಂದೇಶವನ್ನ ರವಾನೆ ಮಾಡ್ತಿದೆ ಫೋಟೋ ಮುಖಾಂತರ ಅನ್ನೋದು ಮೊದಲನೇ ಪಾಯಿಂಟ್. ಆದ್ರೆ ಯಾವುದೇ ಫೋಟೋ ಇಲ್ಲದೆ ಸೈಲೆಂಟ್ ಆಗಿ ಎಲ್ಲಿ ಚೆಕ್ಮೇಟ್ ಇಡಬೇಕು ಆ ಕೆಲಸವನ್ನ ಮತ್ತೊಂದು ತಂಡ ಈಗ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಈಗ ತಾರಕಕ್ಕೇರೋದಕ್ಕೆ ಆರಂಭ ಆಗಿದೆ. ನವೆಂಬರ್ ಕ್ರಾಂತಿ ಪ್ರಾಬಬ್ಲಿ ಡಿಸೆಂಬರ್ ಕ್ರಾಂತಿಯಾಗಿ ಕೂಡ ಕಂಟಿನ್ಯೂ ಆಗುವಂತ ಬಹುತೇಕ ಚಾನ್ಸಸ್ ಅನ್ನ ಈಗ ಕರ್ನಾಟಕ ರಾಜ್ಯ ನೋಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್. ಮಾಹಿತಿಗಾಗಿ ಒಟ್ಟಾರೆ ವಿ.ಕೆ. ಹರಿಪ್ರಸಾದ್ ಅವರು ಕೂಡ ತಮ್ಮ ಮಂಗಳೂರು ಪ್ರವಾಸವನ್ನ ಮೊಟಕುಗೊಳಿಸಿ ದೆಹಲಿಗೆ ದೌಡಾಯಿಸಿರೋದು, ಹಾಗೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ಅನ್ನೋ ಮಾಹಿತಿಗಳಿತ್ತು. ಇದೀಗ ದೆಹಲಿಯಲ್ಲೇ ಇದ್ದಾರೆ ರಾಹುಲ್ ಗಾಂಧಿ ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಅಂಶಗಳು ಲಭ್ಯವಾಗ್ತಾ ಇರೋದು. ದೆಹಲಿಯಲ್ಲೇ ಇದ್ದಾಗ್ಯೂ ಕೂಡ ಕರ್ನಾಟಕದ ಈ ಕುರ್ಚಿ ಕಾದಾಟ ಇಷ್ಟೆಲ್ಲ ರಂಪರಾದಂತ ಆಗ್ತಿದ್ರು ಕೂಡ ಯಾಕೆ ಸ್ಪಂದಿಸ್ತಿಲ್ಲ ಅನ್ನೋ ಪ್ರಶ್ನೆ. ಈಗಷ್ಟೇ ನಾನು ಹೇಳಿದಂತೆ ಹರಿಪ್ರಸಾದ್ ರವರು ದೆಹಲಿಯಲ್ಲಿದ್ದಾರೆ. ಮಂಗಳೂರು ಪ್ರವಾಸದಲ್ಲಿದ್ದಂತ ಹರಿಪ್ರಸಾದ್ ರವರು ನೇರವಾಗಿ ದೆಹಲಿಗೆ ಬಂದಿದ್ದಾರೆ. ಸರ್, ನೀವು ದೆಹಲಿಗೆ ಬಂದಿರುವಂತ ಹಿನ್ನೆಲೆ ಸರ್, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಚರ್ಚೆ ಮಾಡಿದ್ರಿ ಅಂತ ಸರ್? ಎಲ್ಲ ಸುಭಿಕ್ಷವಾಗಿದೆ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಬಗ್ಗೆ ಏನು? ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂದ್ರೆ. ಥ್ಯಾಂಕ್ ಯು. ಮತ್ತೇನಾದ್ರು ಬರ್ತೀನಿ ಅಂದ್ರ? ಥ್ಯಾಂಕ್ ಯು. ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ ಸರ್. ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಇಲ್ಲಿ ಬಂದಿದ್ದೀರಿ ಸರ್. ಮಂಗಳೂರು ಭೇಟಿ ಮಾಡಿರೋ ಉದ್ದೇಶ ಸರ್? ಮಂಗಳೂರು ಪ್ರವಾಸದಲ್ಲಿ ಇದ್ರಿ ಸರ್, ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು. ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು. ಥ್ಯಾಂಕ್ ಯು. ನಾಯಕರು ಕಾಂಗ್ರೆಸ್ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ. ಥ್ಯಾಂಕ್ ಯು. ಮಾಡಬಾರ್ದು ಬಿಡಿ. ಥ್ಯಾಂಕ್ ಯು. ಇಲ್ಲಿಗೆ ಖಂಡಿತವಾಗಿಯೂ ಅಂದುಕೊಂಡಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಮೇಲ್ನೋಟಕ್ಕೆ ಅಂಶ ಗೊತ್ತಾಗ್ತಿದೆ. ಕಾರಣ ಏನು ಅಂತ ನೋಡಿದ್ರೆ, ಹರಿಪ್ರಸಾದ್ ರವರು ಕರ್ನಾಟಕ ಭವನದಿಂದ ಹೊರಗಿಳಿದ್ರು, ಮಾತನಾಡೋದಕ್ಕೆ ನಿರಾಕರಿಸಿದ್ರು, ಎಲ್ಲ ಸುಭಿಕ್ಷವಾಗಿದೆಯಾ ಅಂತ ಮಾತ್ರ ಕೇಳಿದ್ರು. ಅಂದಂತ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಕೇವಲ ಸುಭಿಕ್ಷವಾಗಿದೆಯಾ ಅಲ್ವಾ ಅನ್ನೊಂದು ಮಾತುಕತೆಯನ್ನ ನಡೆಸಿರುವಂತ ಸಾಧ್ಯತೆ ಇಲ್ಲ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಬಗ್ಗೆ ಏನು? ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂದ್ರೆ. ಥ್ಯಾಂಕ್ ಯು. ಮತ್ತೇನಾದ್ರು ಬರ್ತೀನಿ ಅಂದ್ರ? ಥ್ಯಾಂಕ್ ಯು. ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ ಸರ್. ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಇಲ್ಲಿ ಬಂದಿದ್ದೀರಿ ಸರ್. ಮಂಗಳೂರು ಭೇಟಿ ಮಾಡಿರೋ ಉದ್ದೇಶ ಸರ್? ಮಂಗಳೂರು ಪ್ರವಾಸದಲ್ಲಿ ಇದ್ರಿ ಸರ್, ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು. ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು. ಥ್ಯಾಂಕ್ ಯು. ನಾಯಕರು ಕಾಂಗ್ರೆಸ್ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ. ಥ್ಯಾಂಕ್ ಯು. ಮಾಡಬಾರ್ದು ಬಿಡಿ. ಥ್ಯಾಂಕ್ ಯು. ಇಲ್ಲಿಗೆ ಖಂಡಿತವಾಗಿಯೂ ಅಂದುಕೊಂಡಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಮೇಲ್ನೋಟಕ್ಕೆ ಅಂಶ ಗೊತ್ತಾಗ್ತಿದೆ. ಕಾರಣ ಏನು ಅಂತ ನೋಡಿದ್ರೆ, ಹರಿಪ್ರಸಾದ್ ರವರು ಕರ್ನಾಟಕ ಭವನದಿಂದ ಹೊರಗಿಳಿದ್ರು, ಮಾತನಾಡೋದಕ್ಕೆ ನಿರಾಕರಿಸಿದ್ರು, ಎಲ್ಲ ಸುಭಿಕ್ಷವಾಗಿದೆಯಾ ಅಂತ ಮಾತ್ರ ಕೇಳಿದ್ರು. ಅಂದಂತ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಕೇವಲ ಸುಭಿಕ್ಷವಾಗಿದೆಯಾ ಅಲ್ವಾ ಅನ್ನೊಂದು ಮಾತುಕತೆಯನ್ನ ನಡೆಸಿರುವಂತ ಸಾಧ್ಯತೆ ಇಲ್ಲ. ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಹರಿಪ್ರಸಾದ್ ರವರನ್ನ ಕಳಿಸಿದ್ರು. ತಮ್ಮ ಮಂಗಳೂರಿನ ಪ್ರವಾಸವನ್ನ ರದ್ದು ಮಾಡಿ ರಾಹುಲ್ ಗಾಂಧಿರವರು ದೆಹಲಿಯಲ್ಲೇ ಇದ್ದಾರೆ, ಅವರಿಗೆ ಮಾಹಿತಿಯನ್ನ ನೀಡಬೇಕು. ಇದಾದ ನಂತರ ಅವರ ಅಪೇಕ್ಷೆ ಏನಿದೆ, ಅವರ ಐಡಿಯಾ ಏನಿದೆ, ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ, ಇದನ್ನು ಕೂಡ ಸಂಗ್ರಹ ಮಾಡಿ ತಿಳಿಸಬೇಕು. ಇದ್ರ ಜೊತೆಗೆ ಈ 8 ಜನ ಎಂಎಲ್ಎಗಳು ಏನ್ ಬಂದಿದ್ದಾರೆ, ಆ 8 ಜನರನ್ನ ಧಿಕ್ಕರಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ 8 ಜನರ ಬಲ ಪ್ರದರ್ಶನದ ಮುಂದೆ ಹರಿಪ್ರಸಾದ್ ರವರು ಬಲ ಪ್ರದರ್ಶನವನ್ನ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಖಂಡಿತವಾಗಿಯೂ ಸಿದ್ದರಾಮಯ್ಯರವರು ಹೆಣೆದಿರುವಂತಹ ಬಲೆ ಅನ್ನೋದ್ರಲ್ಲಿ ಸಂಶಯ ಅಲ್ಲ. ಆದ್ರೆ ಖಂಡಿತವಾಗಿಯೂ ಇದು ಕೇವಲ ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾದಂತಲ್ಲ, ರಾಜ್ಯದ ಜನರು ಕೂಡ ನೋಡ್ತಿದ್ದಾರೆ, ಮತದಾರರು ಕೂಡ ನೋಡ್ತಿದ್ದಾರೆ. ಬಹುಮತ ನೀಡಿದ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ತೆಗೆದುಕೊಂಡು ಸರ್ಕಾರವನ್ನ ರಚಿಸಿದಂತ ಕೇವಲ 2.5 ವರ್ಷದಲ್ಲಿ ಸಿಎಂ ಬದಲಾವಣೆಯ ಮಾತು ಬಂದಂತ ಹಿನ್ನೆಲೆ ಯಾವ ರೀತಿ ಡಿಕೆಶಿ ಬಣ, ಸಿದ್ದರಾಮಯ್ಯರವರ ಬಣ ತಮ್ಮ ಪೈಪೋಟಿಯನ್ನ ಮುಂದುವರಿಸಿದ್ದಾರೆ ಹೈಕಮಾಂಡ್ ಹತ್ರ. ಇದಕ್ಕೆ ಸೂಕ್ತವಾದ ಉದಾಹರಣೆ ಲೈವ್ ನಲ್ಲಿ ರಿಪಬ್ಲಿಕ್ ಟಿವಿ ತೋರಿಸ್ತು. ಹರಿಪ್ರಸಾದ್ ರವರು ಬಂದ್ರು, ಯಾವುದೇ ಮಾಹಿತಿಯನ್ನ ನೀಡಲಿಲ್ಲ, ಕೈ ಮುಗಿದ್ರು.
ತೆರಳಿದು ವಾಪಸ್ ಗಾಡಿಯನ್ನ ಹತ್ತಿ ತೆರಳಿದ್ರು. ಈ ಸದ್ಯ ಅವರು ತೆರಳಿರುವಂತದ್ದು ಕೆ.ಸಿ. ವೇಣುಗೋಪಾಲ್ರನ್ನ ಭೇಟಿಯಾಗೋದಕ್ಕ ಅಥವಾ ವಾಪಸ್ ರಾಹುಲ್ ಗಾಂಧಿರವರನ್ನ ಭೇಟಿಯಾಗೋದಕ್ಕ ಅಥವಾ ಕಾಂಗ್ರೆಸ್ನ ಪ್ರಧಾನ ಕಚೇರಿಯಾದಂಥ ಇಂದಿರಾ ಭವನಕ್ಕೆ ತೆರಳಿದ್ದಾರ, ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆದರೆ ಖಂಡಿತವಾಗಿಯೂ ಇದು ತೋರಿಸ್ತಾ ಇರುವಂತಹ ಅಂಶ ಏನು ಅಂದ್ರೆ ಒಳಗೊಳಗೆ ರಾಜಕೀಯ ಆರಂಭ ಆಗಿದೆ. ನವೆಂಬರ್ನಲ್ಲಿ ಏನಾದ್ರೂ ಮಾಡಿ ಅಧಿಕಾರವನ್ನ ಪಡಿಲೇಬೇಕು ಅಂತ ಒಂದು ತಂಡ ಇದ್ರೆ ಯಾವುದೇ ಕಾರಣಕ್ಕೂ ಆ ತಂಡಕ್ಕೆ ಅಧಿಕಾರ ಸಿಗಬಾರದು ಅನ್ನುವಂತ ಪ್ರಯತ್ನವನ್ನ ಮತ್ತೊಂದು ತಂಡ ಮಾಡ್ತಿದೆ ಅನ್ನೋದು ಈಗ ಸಾಬೀತಾಗಿದೆ. ಸ್ಮಿತಾ, ಅಭಿಷೇಕ್, ಈಗ ಆಲ್ರೆಡಿ ಇರುವಂತಹ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರೇನಿದ್ದಾರೆ ಯಾರನ್ನ ಭೇಟಿ ಆಗಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಫೋಕಸ್ಡ್ ಆಗಿದೆಯಾ ಅವರ ಗಮನ, ಅಥವಾ ಕೇವಲ ದೆಹಲಿಗೆ ಹೋಗಿ ದಂಡಯಾತ್ರೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿ ಆ ಮೂಲಕ ಒತ್ತಡ ಹೇರಬೇಕು ಅನ್ನೋದಷ್ಟೇನಾ ಇವರ ಉದ್ದೇಶ ಅಂತ? ಸ್ಮಿತಾ, ಎರಡು ವಿಚಾರಗಳನ್ನ ಇಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿರವರನ್ನ ಭೇಟಿಯಾಗಿದ್ರೂ ಕೂಡ ಆ ಫೋಟೋ ಹೊರಗಡೆ ಬಂದಿಲ್ಲ ಅಂದಾಗ ಒಳಗೊಳಗೆ ರಾಜಕೀಯ, ಒಳಗೊಳಗೆ ಅಧಿಕಾರ ಚಲಾವಣೆ, ಒಳಗೊಳಗೆ ಯಾವ ಸಂದೇಶವನ್ನ ತಲುಪಿಸಬೇಕೋ ಆ ಸಂದೇಶವನ್ನ ಹೈಕಮಾಂಡ್ಗೆ ಹರಿಪ್ರಸಾದ್ ಈಗ ಮಾಡ್ತಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯರವರ ಬಣ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸಿ ಬಂದಿರುವಂತಹ ಅಷ್ಟು ಜನ ಶಾಸಕರು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಯಾವುದೇ ಫೋಟೋವನ್ನ ರಿಲೀಸ್ ಮಾಡದೆ ದೆಹಲಿಯಲ್ಲಿ ಇದ್ದೇವೆ, ಸಭೆಯನ್ನ ನಡೆಸಿದ್ದೇವೆ, ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದೇವೆ ಅಂತ ತೋರಿಸಿಕೊಳ್ಳೋದಕ್ಕೆ ಒಂದು ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಕೇವಲ ನಾವು ದೆಹಲಿಯಲ್ಲಿ ಇದ್ದೇವೆ ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯರವರ ಬಣ ಹೆದರುತ್ತಾ ಅವ್ರನ್ನ ಅಲ್ಲಾಡಿಸಬಹುದಾ ಅನ್ನೊಂದು ಲೆಕ್ಕಾಚಾರದಲ್ಲಿ ಈ ಅಷ್ಟೂ ಜನ ಶಾಸಕರು ಫೋಟೋ ಬಿಡುಗಡೆ ಮಾಡಿರುವಂತಹ ಸಾಧ್ಯತೆ ಒಂದನೇದಾಗಿರುತ್ತೆ. ಎರಡನೇದು, ಒಂದು ವೇಳೆ ರಾಹುಲ್ ಗಾಂಧಿರವರನ್ನ ನಿಜವಾಗ್ಲೂ ಆ ತಂಡ ಭೇಟಿಯಾಗಿದೆ ಆದ್ರೆ ಅಟ್ಲೀಸ್ಟ್ ಆ 8 ರಿಂದ 9 ಜನರ ಪೈಕಿ ಒಬ್ಬರಾದ್ರೂ ಅಧಿಕೃತವಾದಂತಹ ಹೇಳಿಕೆಯನ್ನ ನೀಡಬೇಕಾಗಿತ್ತು. ಯಾಕೆಂದ್ರೆ ಅವರದೇ ಪಕ್ಷದ ನಾಯಕನನ್ನ ಭೇಟಿಯಾಗೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಅನ್ನೋದು ಅವರಿಗೂ ಗೊತ್ತಿದೆ, ಅದನ್ನ ಬಹಿರಂಗವಾಗಿ ಹೇಳಿದ್ರು ಕೂಡ ತಪ್ಪಿಲ್ಲ ಅನ್ನೋದು ಗೊತ್ತಿದೆ. ಒಂದು ಸೌಹಾರ್ದಯುತ ಭೇಟಿ ಅಂತ ಯಾವ ರೀತಿ ಬಹುತೇಕ ಶಾಸಕ ಸಚಿವರು ಹೇಳ್ತಾರೆ ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಬಹಿರಂಗವಾಗಿ ಹೇಳಿರೋರು. ಈ ಸದ್ಯದ ಮಟ್ಟಿಗೆ ಆ 8 ಜನ ಶಾಸಕರ ಪೈಕಿ ಇಕ್ಬಾಲ್ ಹುಸೇನ್ ರವರು ಕಳೆದ ಅನೇಕ ದಿನಗಳ ಹಿಂದೆ ನಮ್ಮ ಸಂಸ್ಥೆ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತೇವೆ, ಪದೇ ಪದೇ ಹೋಗ್ತೇವೆ, ದಂಡಯಾತ್ರೆಯನ್ನ ಮಾಡ್ತೇವೆ, ಡಿ.ಕೆ. ಶಿವಕುಮಾರ್ ಅನ್ನ ಸಿಎಂ ಮಾಡಬೇಕು ಅಂತ ಆಗ್ರಹಿಸ್ತೇವೆ ಅಂತ ಹೇಳಿದ್ರು. ಇದಾದ ನಂತರ ಬಸವರಾಜ್ ಶಿವಗಂಗಾರ್ ಅವರು ನಮ್ಮ ಸಂಸ್ಥೆಯಲ್ಲೇ ಮಾತನಾಡಿದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಮಾಡೋವರೆಗೂ ನಾವು ನಿದ್ದೆ ಮಾಡೋದಿಲ್ಲ ಅನ್ನೊಂದು ಧಾಟಿಯಲ್ಲಿ ಮಾತನ್ನ ಆಡಿದ್ದಾರೆ. ಈ ಇಬ್ಬರ ಮಾತನ್ನ ನಾವು ಅವಲೋಕಿಸಿ ನೋಡಬೇಕಾಯ್ತು ಅಂದ್ರೆ ಈ ಸದ್ಯದ ಮಟ್ಟಿಗೆ ದೆಹಲಿಗೆ ಬಂದಿರುವಂತಹ ಅಷ್ಟೂ ಜನ ಶಾಸಕರೇನಿದ್ದಾರೆ ಡಿಕೆ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಬಂದಿದ್ರು ಕೂಡ ಅವರಿಗೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಇವತ್ತು ಸಮಯ ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಮತ್ತಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಇದು ಯಾರಿಗೆ ಯಾವ ತಂಡ ಸಂದೇಶವನ್ನ ರವಾನೆ ಮಾಡ್ತಿದೆ ಫೋಟೋ ಮುಖಾಂತರ ಅನ್ನೋದು ಮೊದಲನೇ ಪಾಯಿಂಟ್. ಆದ್ರೆ ಯಾವುದೇ ಫೋಟೋ ಇಲ್ಲದೆ ಸೈಲೆಂಟ್ ಆಗಿ ಎಲ್ಲಿ ಚೆಕ್ಮೇಟ್ ಇಡಬೇಕು ಆ ಕೆಲಸವನ್ನ ಮತ್ತೊಂದು ತಂಡ ಈಗ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಈಗ ತಾರಕಕ್ಕೇರೋದಕ್ಕೆ ಆರಂಭ ಆಗಿದೆ. ನವೆಂಬರ್ ಕ್ರಾಂತಿ ಪ್ರಾಬಬ್ಲಿ ಡಿಸೆಂಬರ್ ಕ್ರಾಂತಿಯಾಗಿ ಕೂಡ ಕಂಟಿನ್ಯೂ ಆಗುವಂತ ಬಹುತೇಕ ಚಾನ್ಸಸ್ ಅನ್ನ ಈಗ ಕರ್ನಾಟಕ ರಾಜ್ಯ ನೋಡ್ತಿರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್. ಮಾಹಿತಿಗಾಗಿ ಒಟ್ಟಾರೆ ವಿ.ಕೆ. ಹರಿಪ್ರಸಾದ್ ಅವರು ಕೂಡ ತಮ್ಮ ಮಂಗಳೂರು ಪ್ರವಾಸವನ್ನ ಮೊಟಕುಗೊಳಿಸಿ ದೆಹಲಿಗೆ ದೌಡಾಯಿಸಿರೋದು, ಹಾಗೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ಅನ್ನೋ ಮಾಹಿತಿಗಳಿತ್ತು. ಇದೀಗ ದೆಹಲಿಯಲ್ಲೇ ಇದ್ದಾರೆ ರಾಹುಲ್ ಗಾಂಧಿ ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಅಂಶಗಳು ಲಭ್ಯವಾಗ್ತಾ ಇರೋದು. ದೆಹಲಿಯಲ್ಲೇ ಇದ್ದಾಗ್ಯೂ ಕೂಡ ಕರ್ನಾಟಕದ ಈ ಕುರ್ಚಿ ಕಾದಾಟ ಇಷ್ಟೆಲ್ಲ ರಂಪರಾದಂತ ಆಗ್ತಿದ್ರು ಕೂಡ ಯಾಕೆ ಸ್ಪಂದಿಸ್ತಿಲ್ಲ ಅನ್ನೋ ಪ್ರಶ್ನೆ. ಈಗಷ್ಟೇ ನಾನು ಹೇಳಿದಂತೆ ಹರಿಪ್ರಸಾದ್ ರವರು ದೆಹಲಿಯಲ್ಲಿದ್ದಾರೆ. ಮಂಗಳೂರು ಪ್ರವಾಸದಲ್ಲಿದ್ದಂತ ಹರಿಪ್ರಸಾದ್ ರವರು ನೇರವಾಗಿ ದೆಹಲಿಗೆ ಬಂದಿದ್ದಾರೆ. ಸರ್, ನೀವು ದೆಹಲಿಗೆ ಬಂದಿರುವಂತ ಹಿನ್ನೆಲೆ ಸರ್, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರಿ, ಏನ್ ಚರ್ಚೆ ಮಾಡಿದ್ರಿ ಅಂತ ಸರ್? ಎಲ್ಲ ಸುಭಿಕ್ಷವಾಗಿದೆ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಬಗ್ಗೆ ಏನು? ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂದ್ರು. ಥ್ಯಾಂಕ್ ಯು. ಮತ್ತೇನಾದ್ರು ಬರ್ತೀನಿ ಅಂದ್ರ? ಥ್ಯಾಂಕ್ ಯು. ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ ಸರ್. ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಇಲ್ಲಿ ಬಂದಿದ್ದೀರಿ ಸರ್. ಮಂಗಳೂರು ಭೇಟಿ ಮಾಡಿರೋ ಉದ್ದೇಶ ಸರ್? ಸರ್, ಮಂಗಳೂರು ಪ್ರವಾಸದಲ್ಲಿ ಇದ್ರಿ ಸರ್, ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು. ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು? ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಯಕರು ಕಾಂಗ್ರೆಸ್ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ. ಥ್ಯಾಂಕ್ ಯು. ಸರಿ, ಮಾಡಬಾರ್ದು ಬಿಡಿ. ಥ್ಯಾಂಕ್ ಯು. ಇಲ್ಲಿಗೆ ಖಂಡಿತವಾಗಿಯೂ ಅಂದುಕೊಂಡಂತೆ